ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಮೂಡಾಗಣ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಸರ್, ಜಂಟಿ ಹೋರಾಟ ಮಾಡ್ತಾ ಇರೋದು ಏನು ಅನ್ಸುತ್ತೆ ಇದ್ರ ಬಗ್ಗೆ? ಅಲ್ಲ, ಜಂಟಿಯಾಗಿ ಮಾಡಕತ್ತಾರ. ಇದಕ್ಕಿಂತ ಮುಖ್ಯವಾಗಿ ಇವತ್ತು ಜಂಟಿಯಾಗಿ ಹೋರಾಟ ಮಾಡೋದು ಬೇರೆ. ಇವತ್ತೊಬ್ಬ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ, ಇವತ್ತು ಪಕ್ಷವನ್ನು ಟಾರ್ಗೆಟ್ ಮಾಡಿ ಅವರು ಒಂದು ರ್ಯಾಲಿ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಅವ್ರ ಅಸ್ತಿತ್ವ ಉಳಿಸೋಕಂತ ಇವೆಲ್ಲ ಹೋರಾಟಗಳು ನಡೆದವು. ಬಟ್ ಇವತ್ತು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕಡೆ ವೈರಲ್ ಆಗುವಂಥದ್ದು ನೋಡಿದಾಗ ಯಾರ್ಯಾರು ಮಂತ್ರಿಗಳು, ಹಿಂದಿನ ಎಮ್ ಎಲ್ ಎಗಳು, ಬಿ ಜೆ ಪಿಯವರು ಆಗಲಿ, ಜೆ ಡಿ ಎಸ್ದವರು ಆಗಲಿ, ಆಮೇಲೆ ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲ ಪಕ್ಷದವರು ಯಾರ್ಯಾರು ಆ ರೀತಿ ಅದಲ್ಲ ಒಂದು ಸಲ ಒಂದು ಪೂರ್ತಿಯಾಗಿ ಅದನ್ನು ತೆಗೆದ್ರೆ ಯಾರ್ಯಾರು ಅಂತ ಅವಾಗ ಸಿಗುತ್ತೆ. ಯಾಕಂದ್ರೆ ಬರೀ ಇವತ್ತು ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ದ್ಯಾಟ್ಸ್ ವೆರಿ ರಾಂಗ್. ಇವತ್ತು ಮುಖ್ಯಮಂತ್ರಿಗಳು ಲ್ಯಾಂಡ್ ಕೊಟ್ಟಾರ, ಲ್ಯಾಂಡ್ ತೊಗೊಂಡಾರ, ಅವರು 50% ಇದರ ಶೇರಿಂಗ್ನಾಗ ಕೊಟ್ಟಾರ. ಆ ರೀತಿ ಅವ್ರು ಬಂದಂಥ ಲ್ಯಾಂಡ್ ಇರ್ಬೋದು. ಬಟ್ ಹಲವಾರು ಹಗರಣಗಳು ಅದು ನನಗನ್ಸೋ ಮಟ್ಟಿಗೆ ಮೂಡಾದಲ್ಲಿದಾವೆ. ಇಂಥ ಯಾವ ಸಂಸ್ಥೆಗಳದೋ ಎಲ್ಲ ಸಂಸ್ಥೆಗಳಿಗೂ ಒಂದು ಸಲ ಇದಕ್ಕೆಲ್ಲನೂ ಇನ್ನೊಂದು ಸಲ ಅದನ್ನು ತನಿಖೆ ಮಾಡಿದಾಗ ಅವತ್ತು ಸತ್ಯತೆನೂ ಹೊರಗೆ ಬರುತ್ತೆ. ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅವರು ಮುಖ್ಯಮಂತ್ರಿ ಅದನ್ನು ಟಾರ್ಗೆಟ್ ಮಾಡುವಂಥ ವ್ಯವಸ್ಥೆ ಅಲ್ಲ. ಆಮೇಲೆ ಯಾವತ್ತೂ ನನಗನ್ಸೋ ಮಟ್ಟಿಗೆ ಸಿದ್ದರಾಮಯ್ಯನವರೊಬ್ಬ ಅತ್ಯಂತ ಇಂಥ ವ್ಯವಸ್ಥೆಗೆ ದೂರ ಇದ್ದಂಥವ್ರು. ಇವತ್ತು ಯಾವತ್ತೂ ನಾನು ಕೂಡ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಒಂದು ದಿವಸ ಸಿದ್ದರಾಮಯ್ಯವ್ರ ಬಗ್ಗೆ ಅಂಥದ್ದು ಯಾವತ್ತೂ ನಾವು ಕಿವಿಗೆ ಬಿದ್ದಿಲ್ಲ, ಅವ್ರ ಬಗ್ಗೆ ನಾವು ಕೇಳಿಲ್ಲ. ಇದು ಪ್ರಥಮವಾಗಿ ಅವ್ರ ಮ್ಯಾಗೆ ಬಂದಂಥ ಆರೋಪ. ಬಟ್ ಅದೇನೈತಿ, ಅದರ ಹಲವಾರು ಮಂದಿ ಹೇಳುವಂಥದ್ದು, ಹಲವಾರು ಅಧಿಕಾರಿಗಳು ಹೇಳುವಂಥದ್ರಲ್ಲಿ ಎಲ್ಲ ಪಕ್ಷದವರು ಕೂಡ ಈ ಹಗರಣ ಮೂಡಾದಲ್ಲಿ ಯಾವ್ದಾವ ಅನ್ನುವಂಥದ್ರ ಬಗ್ಗೆ ಇದು ಸತ್ಯಾಂಶ. ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ ಅಂತ ನಮ್ಮ ಆಶೆ ಅಷ್ಟೇ. ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂದರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅವ್ರದ್ದು ಮೂರದು ಇದೆ ಅಂತ ಹೇಳ್ತೀರಾ? 200% ಅತ್ಯಂತ ಹೆಚ್ಚಿಗೆ ಇರೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರದ್ದು ಇತ್ತು. ಅದರೊಳಗೆ ಕಾಂಗ್ರೆಸ್ದವ್ರಿಗಿನ ದುಪ್ಪಟ್ಟಲ್ಲ, ಒಂದು 3-4 ಪಟ್ಟು ಜಾಸ್ತಿ ಅವರು ಅದಾವೆ. ನೀವು ತಗೋರಿ ಸೈಟ್ ಯಾರ್ಯಾರು ಎಷ್ಟೆಷ್ಟು ಅದಾವು, ಯಾರ್ಯಾರು ಸೈಟ್ ಅದಾವು, ಏನದಾವು ಒಂದು ಸ್ವಲ್ಪ ತನಿಖೆ ಆಗಲಿಲ್ಲ. ಏನಾದರೂ ಕೂಡ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರೆ ಸಿ ಎಂ ಸ್ಥಾನ ರಾಜೀನಾಮೆ ಇಳಿತಾರೆ, ಕೊಡ್ತಾರೆ ಅನ್ನೋದು ಚರ್ಚೆ ಆಗ್ತಾ ಉಂಟು. ಒಂದು ಕಡೆ ಹೈಕಮಾಂಡು, ಮತ್ತೊಂದು ಕಡೆ ಇದು ಏನನ್ಸುತ್ತೆ ನಿಮಗೆ? ದೊಡ್ಡ ಆರೋಪ ನಮಗನ್ಸು ಮಟ್ಟಿಗೆ, ಯಾಕಂದ್ರೆ ನಾ ಕಾಯ್ದೆ ತಜ್ಞರು ಅಲ್ಲ, ಅವ್ರ ಮ್ಯಾಗ ಅಂಥ ಆರೋಪ ಇಲ್ಲ. ಇವತ್ತಿದು ರಾಜಕೀಯ ಮಾಡಕತ್ತಾರ, ರಾಜಕೀಯವಾಗಿ ನಡೆಯೋ ಸಂಘ ಬರೋದಿಲ್ಲ, ನೋ ಡೌಟ್ ಬರೋಂಗಿಲ್ಲ ಅಂತ ನಾವೆಲ್ಲರೂ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಸಿದ್ದರಾಮಯ್ಯ ಅವತ್ತು ಆ ಥರದ ಕೆಲಸ ಮಾಡಿದಂಥವ್ರಲ್ಲ. ಸಿದ್ದರಾಮಯ್ಯ ಹೊರತುಪಡಿಸಿ ಸರ್, ಸಿದ್ದರಾಮಯ್ಯ ಹೊರತುಪಡಿಸಿ ಉಳಿದ ಸಚಿವರ ಮೇಲೆ ಒಂದಷ್ಟು ಆರೋಪಗಳು ಬರ್ತವೆ, ಸರ್ಕಾರದ ಮೇಲೆ ಒಂದು ಬೇರೆ ರೀತಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ಲ ಸರ್ ನೀವು? ಯಾಕಂದ್ರೆ ಅವೇನತ್ತಾವ ಪಕ್ಷದ ಹೈಕಮಾಂಡ್ ಇರ್ತೈತಿ, ಹೈಕಮಾಂಡ್ ನೋಡಿ ಮಾತಾಡ್ತಾರೆ. ಇದು ವಿನಯ್ ಕುಲಕರ್ಣಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಸಚಿವರನ್ನು ಕೂಡ ತೆಗೆದಾಕಿ ಅಂತ ಹೇಳುವ ಮೂಲಕ ಒಂದಷ್ಟು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಮೂಡಾಗಣ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಸರ್, ಜಂಟಿ ಹೋರಾಟ ಮಾಡ್ತಾ ಇರೋದು ಏನು ಅನ್ಸುತ್ತೆ ಇದ್ರ ಬಗ್ಗೆ? ಅಲ್ಲ, ಜಂಟಿಯಾಗಿ ಮಾಡಕತ್ತಾರ. ಇದಕ್ಕಿಂತ ಮುಖ್ಯವಾಗಿ ಇವತ್ತು ಜಂಟಿಯಾಗಿ ಹೋರಾಟ ಮಾಡೋದು ಬೇರೆ. ಇವತ್ತೊಬ್ಬ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ, ಇವತ್ತು ಪಕ್ಷವನ್ನು ಟಾರ್ಗೆಟ್ ಮಾಡಿ ಅವರು ಒಂದು ರ್ಯಾಲಿ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಅವ್ರ ಅಸ್ತಿತ್ವ ಉಳಿಸೋಕಂತ ಇವೆಲ್ಲ ಹೋರಾಟಗಳು ನಡೆದವು. ಬಟ್ ಇವತ್ತು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕಡೆ ವೈರಲ್ ಆಗುವಂಥದ್ದನ್ನು ನೋಡಿದಾಗ ಯಾರ್ಯಾರು ಮಂತ್ರಿಗಳು, ಹಿಂದಿನ ಎಮ್ ಎಲ್ ಎಗಳು, ಬಿ ಜೆ ಪಿಯವರು ಆಗಲಿ, ಜೆ ಡಿ ಎಸ್ದವರು ಆಗಲಿ, ಆಮೇಲೆ ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲ ಪಕ್ಷದವರು ಯಾರ್ಯಾರು ಆ ರೀತಿ ಅದಲ್ಲ ಒಂದು ಸಲ ಒಂದು ಪೂರ್ತಿಯಾಗಿ ಅದನ್ನು ತೆಗೆದ್ರೆ ಯಾರ್ಯಾರು ಅಂತ ಅವಾಗ ಸಿಗುತ್ತೆ. ಯಾಕಂದ್ರೆ ಬರೀ ಇವತ್ತು ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ದ್ಯಾಟ್ಸ್ ವೆರಿ ರಾಂಗ್. ಇವತ್ತು ಮುಖ್ಯಮಂತ್ರಿಗಳು ಲ್ಯಾಂಡ್ ಕೊಟ್ಟಾರ, ಲ್ಯಾಂಡ್ ತೊಗೊಂಡಾರ, ಅವರು 50% ಇದರ ಶೇರಿಂಗ್ನಾಗ ಕೊಟ್ಟಾರ. ಆ ರೀತಿ ಅವ್ರು ಬಂದಂಥ ಲ್ಯಾಂಡ್ ಇರ್ಬೋದು. ಬಟ್ ಹಲವಾರು ಹಗರಣಗಳು ಅದು ನನಗನ್ಸೋ ಮಟ್ಟಿಗೆ ಮೂಡಾದಲ್ಲಿದಾವೆ. ಇಂಥ ಯಾವ ಸಂಸ್ಥೆಗಳದೋ ಎಲ್ಲ ಸಂಸ್ಥೆಗಳಿಗೂ ಒಂದು ಸಲ ಇದಕ್ಕೆಲ್ಲನೂ ಇನ್ನೊಂದು ಸಲ ಅದನ್ನು ತನಿಖೆ ಮಾಡಿದಾಗ ಅವತ್ತು ಸತ್ಯತೆನೂ ಹೊರಗೆ ಬರುತ್ತೆ. ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅವರು ಮುಖ್ಯಮಂತ್ರಿ ಅದನ್ನು ಟಾರ್ಗೆಟ್ ಮಾಡುವಂಥ ವ್ಯವಸ್ಥೆ ಅಲ್ಲ. ಆಮೇಲೆ ಯಾವತ್ತೂ ನನಗನ್ಸೋ ಮಟ್ಟಿಗೆ ಸಿದ್ದರಾಮಯ್ಯನವರೊಬ್ಬ ಅತ್ಯಂತ ಇಂಥ ವ್ಯವಸ್ಥೆಗೆ ದೂರ ಇದ್ದಂಥವ್ರು. ಇವತ್ತು ಯಾವತ್ತೂ ನಾನು ಕೂಡ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಒಂದು ದಿವಸ ಸಿದ್ದರಾಮಯ್ಯವ್ರ ಬಗ್ಗೆ ಅಂಥದ್ದು ಯಾವತ್ತೂ ನಾವು ಕಿವಿಗೆ ಬಿದ್ದಿಲ್ಲ, ಅವ್ರ ಬಗ್ಗೆ ನಾವು ಕೇಳಿಲ್ಲ. ಇದು ಪ್ರಥಮವಾಗಿ ಅವ್ರ ಮ್ಯಾಗೆ ಬಂದಂಥ ಆರೋಪ. ಬಟ್ ಅದೇನೈತಿ, ಅದರ ಹಲವಾರು ಮಂದಿ ಹೇಳುವಂಥದ್ದು, ಹಲವಾರು ಅಧಿಕಾರಿಗಳು ಹೇಳುವಂಥದ್ರಲ್ಲಿ ಎಲ್ಲ ಪಕ್ಷದವರು ಕೂಡ ಈ ಹಗರಣ ಮೂಡಾದಲ್ಲಿ ಯಾವ್ದಾವ ಅನ್ನುವಂಥದ್ರ ಬಗ್ಗೆ ಇದು ಸತ್ಯಾಂಶ. ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ ಅಂತ ನಮ್ಮ ಆಶೆ ಅಷ್ಟೇ. ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂದರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅವ್ರದ್ದು ಮೂರದು ಇದೆ ಅಂತ ಹೇಳ್ತೀರಾ? 200% ಅತ್ಯಂತ ಹೆಚ್ಚಿಗೆ ಇರೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರದ್ದು ಇತ್ತು. ಅದರೊಳಗೆ ಕಾಂಗ್ರೆಸ್ದವ್ರಿಗಿನ ದುಪ್ಪಟ್ಟಲ್ಲ, ಒಂದು 3-4 ಪಟ್ಟು ಜಾಸ್ತಿ ಅವರು ಅದಾವೆ. ನೀವು ತಗೋರಿ ಸೈಟ್ ಯಾರ್ಯಾರು ಎಷ್ಟೆಷ್ಟು ಅದಾವು, ಯಾರ್ಯಾರು ಸೈಟ್ ಅದಾವು, ಏನದಾವು ಒಂದು ಸ್ವಲ್ಪ ತನಿಖೆ ಆಗಲಿಲ್ಲ. ಏನಾದರೂ ಕೂಡ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರೆ ಸಿ ಎಂ ಸ್ಥಾನ ರಾಜೀನಾಮೆ
ಇಳಿತಾರೆ ಕೊಡ್ತಾರೆ ಅನ್ನೋಂಥದ್ದು ಒಂದು ಚರ್ಚೆ ಆಗ್ತಾ ಉಂಟು. ಒಂದು ಕಡೆ ಹೈಕಮಾಂಡು ಮತ್ತೊಂದು ಕಡೆ ಇದು ಏನನ್ಸುತ್ತೆ ನಿಮಗೆ? ದೊಡ್ಡ ಆರೋಪ ನಮಗನ್ಸು ಮಟ್ಟಿಗೆ, ಯಾಕಂದ್ರೆ ನಾ ಕಾಯ್ದೆ ತಜ್ಞರು ಅಲ್ಲ, ಅವ್ರ ಮ್ಯಾಗ ಅಂಥ ಆರೋಪ ಇಲ್ಲ. ಇವತ್ತಿದು ರಾಜಕೀಯ ಮಾಡಕತ್ತಾರ, ರಾಜಕೀಯವಾಗಿ ನಡೆಯತ್ತ ಪ್ರಸಂಗ ಬರೋದಿಲ್ಲ ನೋಡೋಣ, ಬರೋಂಗಿಲ್ಲ ಅಂತ ನಾವೆಲ್ಲರೂ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅವತ್ತು ಆ ಥರದ ಕೆಲಸ ಮಾಡಿದಂಥವ್ರಲ್ಲ. ಮತ್ತೊಂದು ಇತ್ತೀಚೆಗೆ ಹೈಕಮಾಂಡ್ ನಾಯಕರು ಕೂಡ ಬಂದು ಎಲ್ಲ ಸಚಿವರ ಜೊತೆ ಸಭೆಯನ್ನು ನಡೆಸಿರೋದು ತಮ್ಮ ಕೂಡ ಗಮನದಿದೆ. ನೋಡ್ರಿ, ಇಂಥವು ಯಾವುದೋ ಹಗರಣಗಳು ಅಥವಾ ಏನೋ ಎದ್ದಕ್ಕಂದಂಥ ಟೈಮಲ್ಲಿ ಹೈಕಮಾಂಡ್ ಅವ್ರು ಬರೋತಾರ, ಬಂದು ಕೇಳ್ತಾರ. ಅದರಲ್ಲಿ ಏನಿದೆ, ಯಾವ ಹೈಕಮಾಂಡ್ ಆದ್ರೂ ನಮ್ಮದು ಇನ್ನೊಂದು ಪಕ್ಷ ಇರಲಿ, ಯಾವುದೋ ಇಂಥವು ನಮ್ಮ ಮೀಡಿಯಾದಲ್ಲಿ ವೈರಲ್ ಆಗೋದ್ರಿಂದ ಅಥವಾ ನ್ಯೂಸ್ ಬಂದಾಗ ಬಂದು ಕೇಳಲೇಬೇಕಾಗುತ್ತೆ. ಆ ರೀತಿ ಕೇಳಿದಾರೆ. ಅಂದರೆ ಹೈಕಮಾಂಡ್ ನಾಯಕರು ಇದರ ಜೊತೆಗೆ ಒಂದಷ್ಟು ಜನ ಸಚಿವರು ಕೂಡ ವಾರ್ನಿಂಗ್ ಮಾಡಿರುವಂಥದ್ದು, ರೀಶಫಲ್ ಒಂದು 8 ಜನ ಸಚಿವರು ರೀಶಫಲ್ ಅನ್ನೋಂಥದ್ದು ಕೂಡ ಬಂದಿರ್ತದೆ. ನಾವು ರಾಜಕಾರಣಕ್ಕೆ ಬಂದಿರ್ತೀವಂದ್ರೆ ನಾವು ಫಸ್ಟ್ ಥಿಂಗ್ ಜನರ ಸೇವೆ ಮಾಡೋಂಥ ರಾಜಕಾರಣಕ್ಕೆ ಬಂದಿರ್ತೀವಿ. ಒಂದನೇದ್ದು. ಎರಡನೇದು ನಮ್ಮ ಊರಾಗಲಿ, ನಮ್ಮ ರಾಜ್ಯ ಆಗಲಿ, ನಮ್ಮ ದೇಶದ ಪರ ಯಾವತ್ತೂ ಅಭಿವೃದ್ಧಿಯತ್ತ ನಾವು ಗಮನ ಹರಿಸ್ಬೇಕಾಗತ್ತೆ. ಆಮೇಲೆ ಸಾಕಷ್ಟು ಇವತ್ತು ಹಿಂದುಳಿದಂಥ ಜನ ಆಗಲಿ, ಬಡವರಾಗಲಿ, ಸಾಕಷ್ಟು ಜನ ಇವತ್ತು ನಿರ್ಗತಿಕರು ಸಾಕಷ್ಟು ಜನ ಅದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಆದರೆ ಯಾವತ್ತದು ಕರಪ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಂಥ ಟೈಮಲ್ಲಿ ಇಂಥ ಆಗೋ ಸಹಜ. ಅಂಥವ್ರು ಯಾರೋ ನಮ್ಗೆ ಗಮನಕ್ಕೆ ಕಂಡಂಥವ್ರು ಮತ್ತು ನಾವು ವಾರ್ನ್ ಮಾಡಬೇಕಾಗತ್ತೆ. ವಾರ್ನ್ ಮಾಡಿರ್ಬೋದು ಹೈಕಮಾಂಡ್. ಏನು ಮಾಡ್ಬೋದು ಅನ್ಸುತ್ತೆ ಸರ್ ನಿಮ್ಮ ಗಮನಕ್ಕೆ ಬಂದಿರೋದು? ಅಲ್ಲ, ನನಗೆ ಗುರ್ತಿಲ್ಲ ಏನು ವಾರ್ನ್ ಮಾಡ್ಯಾರ ಅಂತೇಳಿ, ಬಟ್ ಅದು ವಾರ್ನ್ ಮಾಡೇ ಮಾಡ್ತಾರೆ. ಇವತ್ತು ಕರಪ್ಷನ್ ಯಾವತ್ತೂ ನಾವು ಸಹಿಸೋಕ್ಕಾಗಂಗಿಲ್ಲ. ಆ ಲೆವೆಲ್ ಕರಪ್ಷನ್ ಕೂಡ ಒಳ್ಳೆಯದು ಅಲ್ಲ. ರಾಜ್ಯಕ್ಕೊಂದು ಹೆಲ್ದಿ ಇದಲ್ಲ ಅದು. ನಿಮ್ಮ ನಿರೀಕ್ಷೆ ಈ ರೀತಿ ಇರಲಿಲ್ಲ ಅನ್ಸುತ್ತೆ ಸರ್? ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಬೇರೆ ಬೇರೆ ಇಲಾಖೆ. ನೋಡ್ರಿ, ಎಲ್ಲರೂ ಇಲ್ಲ ಆ ಥರ. ಯಾವ ಪಕ್ಷದಾಗಾದರೂ, ನಮ್ದೊಂದೇ ಪಕ್ಷ ಅಲ್ಲ, ಎಲ್ಲ ಪಕ್ಷದವ್ರಿಗೂ ಇಂಥವ್ರು ಇದ್ದೇ ಇರ್ತಾರೆ. ಅಂಥವ್ರು ನಾವು ಹೈಕಮಾಂಡ್ ವಾರ್ ಮಾಡುವಂಥದ್ದಾಗಲಿ, ಅಂಥವ್ರನ್ನ ಕಿತ್ತು ಹಾಕುವಂಥದ್ದಾಗಲಿ, ಯಾರೋ ಅಂಥದ್ದು ಕಂಡಂಥವ್ರನ್ನ ತೆಗೆದು ಹಾಕಿ ಒಳ್ಳೊಳ್ಳೆ ಮಂತ್ರಿಗಳು, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು, ಜನರ ಪರ ಕೆಲಸ ಮಾಡೋಂಥವ್ರನ್ನ ಕೊಡಬೇಕು ಅನ್ನೋದು ನಮ್ಮದು ಕೂಡ ನೀವೇನು ಕೂಡ ಅಭಿಪ್ರಾಯ ಅಥವಾ ಮನವಿ ಯಾತ್ರೆ ಮಾಡ್ತೀರಿ ಸರ್ ಮುಂದಿನ ಬೆಳವಣಿಗೆ? ಏನಿಲ್ಲ ಮನವಿ, ಅದರಲ್ಲಿ ಏನು ಮನವಿ? ಅನ್ಬೋದು. ಸತ್ಯನ ಯಾರು ಅಂಥವ್ರು ಇರ್ತಾರೆ ತೆಗೆದು ಹಾಕ್ರಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಅಂತಾರೆ ಇದಾರ ನಿಮ್ಗೆ ಅನ್ಸಿದ ಮಟ್ಟಿಗೆ? ಮತ್ತು ವಿನಯ್ ಕುಲಕರ್ಣಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ಬೋದಾ? ನೋಡಿ, ನಮ್ಮ ಹೈಕಮಾಂಡ್ ಕೊಟ್ಟರೆ ಸಚಿವರು ಹಾಕ್ತೀವಿ. ನಾ ಏನು ತೀರ ಅದಕ್ಕೆ ಎದಕ್ಕೂ ಅಂಟ್ಕೊಂಡಿದ್ದಾವಂತಲ್ಲ. ನನಗಾಗಲೇ ನಾನು ಬೋಲ್ಡ್ ಕೇಳಿರಲಿಲ್ಲ, ನಾನು ಬೋಲ್ಡ್ ಚೇರ್ಮನ್ ಮಾಡ್ಯಾರ, ನಾನು KPCC ಕಾರ್ಯಾಧ್ಯಕ್ಷನೂ ನಾನು ಕೇಳಿರಲಿಲ್ಲ. ನಮ್ಮನ್ನು ಗುರುತಿಸಿ ಕೊಟ್ಟಾರೆ ಇವತ್ತು ಅಷ್ಟೇ. ಬಟ್ ಅದು ಕೊಟ್ಟಿದ್ದಕ್ಕೆ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ನೀವಂತಲ್ಲ, ಒಂದಷ್ಟು ಜನ ಶಾಸಕರು ಕೂಡ ಸಚಿವರು ಸಂಬಂಧಪಟ್ಟ ಒಂದಷ್ಟು ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಮತ್ತು ಪಕ್ಷದ ಮೇಲೆ ಪರಿಣಾಮ ಬೀರ್ತೊಂದು ಕೊಟ್ಟಿರ್ತಾರೆ. ಯಾವುದೋ ಆಗಲಿ, ನಾಟ್ ಓನ್ಲಿ ಕಾಂಗ್ರೆಸ್, ಯಾರ್ದೋ ಅತಿ ಆತಂದ್ರೆ ಅತಿ ಆದಾಗ ಅದು ಸಹಜವಾಗಿ ಬರೋದೇ. ಇದು ಯಾವುದೋ ಅತಿ ಅನ್ನೋದಾದಾಗ ಅದಕ್ಕೆ ತಾನ ಒಂದು ಅಂತ್ಯ ಅನ್ನೋದು ಕೂಡ ಇರುತ್ತೆ. ಯಾವುದೋ ಅತಿ ಆಗಬಾರ್ದು ಅನ್ನೋದು ನಾವು ರಾಜಕಾರಣಕ್ಕೆ ಬಂದ ನಂತರ ನಾವು ಜನರ ಸೇವೆ ಮಾಡೋಕ್ಕೆ ಬಂದಿರ್ತೀವಿ. ಜನರ ಪರ ಇದ್ದಂಥವ್ರು ಜನರ ಪರ ಕೆಲಸ ಮಾಡಬೇಕಾಗತ್ತೆ ಅಷ್ಟೇ ನಾ ಹೇಳೋದು. ಸರ್, ಈಗ ಸಿದ್ದರಾಮಯ್ಯ ಹೊರತುಪಡಿಸಿ ಸರ್, ಸಿದ್ದರಾಮಯ್ಯ ಹೊರತುಪಡಿಸಿ ಉಳಿದ ಸಚಿವರ ಮೇಲೆ ಒಂದಷ್ಟು ಆರೋಪಗಳು ಬರ್ತಾವೆ. ಸರ್ಕಾರದ ಮೇಲೆ ಒಂದಷ್ಟು ಬೇರೆ ರೀತಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ಲ ಸರ್ ನೀವು? ಯಾಕಂದ್ರೆ ಅವೇನತ್ತಾವ ಪಕ್ಷದ ಹೈಕಮಾಂಡ್ ಇರ್ತೈತಿ, ಹೈಕಮಾಂಡ್ ನೋಡಿ ಮಾತಾಡ್ತಾರೆ. ಇದು ವಿನಯ್ ಕುಲಕರ್ಣಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಸಚಿವರನ್ನು ಕೂಡ ತೆಗೆದಾಕಿ ಅಂತ ಹೇಳುವ ಮೂಲಕ ಒಂದಷ್ಟು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು.